ಆಡಿಸಿ ಇದು ಕ್ರಿಸ್ಟೋಫರ್ ನೋಲಾನ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ಇಥಾಕ ಅನ್ನೋ ಚಿಕ್ಕ ದ್ವೀಪದ ರಾಜ ಒಡಿಸಿಯಸ್ ಟ್ರೋಜನ್ ಯುದ್ಧನ ಗೆದ್ದು ವಾಪಸ್ ಮನೆ ಕಡೆ ಬರೋ ಪ್ರೊಸೆಸ್ ಅಲ್ಲಿ ದಿಕ್ಕು ತಪ್ಪು ಹೋಗ್ತಾನೆ. ಸೊ ಅಲ್ಲಿಂದ ಮುಂದೇನಾಯ್ತು, ಇವನಿಗೆ ಎದುರಾದಂತ ಚಾಲೆಂಜಸ್ ಎಂಥದ್ದು, ಅವನಿಲ್ದೇ ಇರೋ ಟೈಮ್ ಅಲ್ಲಿ ಈಗ ಇಥಾಕದಲ್ಲಿ ಏನೇನು ನಡೀತಾ ಇದೆ, ಹಾಗೆ ಮೇನ್ಲಿ ಈ ಜರ್ನಿ ಯಾವ ಕಡೆ ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ವರ್ಕ್ ಆಯ್ತು, ಏನೇನ್ ಇಷ್ಟ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಅದು ಈ ಸಿನಿಮಾ ಆಸ್ ಅ ಬಿಟ್ ಆಫ್ ಸೀಕ್ವೆನ್ಸಸ್ ಒಂದಷ್ಟು ಕಡೆ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಸ್ಪೆಷಲಿ ಆ ಗುಹೆ ಒಳಗೆ ಪೊಸೈಡನ್ ಮಗನ ಜೊತೆ ನಡೆಯೋ ಫೈಟ್ ಅಂಡ್ ಅಲ್ಲಿ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಒಡಿಸಿಯಸ್ ಬಳಿ ಇದ್ದಂತ ಐಡಿಯಾ, ಅದರ ಎಕ್ಸಿಕ್ಯೂಷನ್, ಹಾಗೆ ಮಾಟಗಾತಿಯ ಮನೆ, ಸನ್ ಗಾಡ್ ಐಲ್ಯಾಂಡ್, ಲೈಕ್ ಈ ತರ ಹಲವು ಸನ್ನಿವೇಶಗಳು ಆಸ್ ಅನ್ ಇವೆಂಟ್ ಒಂದಾದ ಮೇಲೆ ಒಂದು ಬರ್ತಾ ಹೋಗತ್ವೆ ಅಂಡ್ ಅದೆಲ್ಲ ಜಸ್ಟ್ ಸಪರೇಟ್ ಎಪಿಸೋಡ್ ಗಳಾಗಿ ಇಷ್ಟ ಆಗತ್ತೆ. ಆಕ್ಚುಲಿ ಒಡಿಸಿ ಅಂದ್ರೆ ಒಂದು ಅಡ್ವೆಂಚರಸ್ ಜರ್ನಿ ಅಥವಾ ಸೀರೀಸ್ ಆಫ್ ಇವೆಂಟ್ಸ್ ಅಂತ. ಸೊ ಆ ಹೆಸರಿಗೆ ತಕ್ಕ ಹಾಗೆ ಒಡಿಸಿಯಸ್ ನ ರಿಟರ್ನ್ ಜರ್ನಿ, ಅವನಿಗೆ ಬರೋ ಚಾಲೆಂಜಸ್, ಅದನ್ನ ಸ್ಕ್ರಾಂಬಲ್ಡ್ ಸೆಗ್ಮೆಂಟ್ಸ್ ತರ ಪೋರ್ಟ್ರೆ ಮಾಡಿರುವಂತದ್ದು, ಆ ಟೋಟಲ್ ಪ್ರೋಸೆಸ್ ಒಂಥರ ಇಡೀ ಸಿನಿಮಾನೇ ನೀಟ್ ಆಗಿ ಡಿಫೈನ್ ಆಗಿದೆ ಹೊರಗಡೆಯಿಂದ. ಇನ್ನು ಒಡಿಸಿಯಸ್ ಆ ಪಾತ್ರನ ಓಪೆನ್ಹೈಮರ್ ಗೆ ಸ್ಪಿರಿಚುವಲ್ ಸೀಕ್ವಲ್ ಆಗಿ ತೋರ್ಸೋದಕ್ಕೆ ನೋಡಿದ್ದಾರೆ ಅಂಡ್ ಆಫ್ ಕೋರ್ಸ್ ನೋಲನ್ ಅವರ ಉದ್ದೇಶ ಕೂಡ ಅದೇ ಆಗಿತ್ತು. ಅದು ಕೊಟ್ಟಿರೋ ಇಂಪ್ಯಾಕ್ಟ್ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಸದ್ಯಕ್ಕೆ ಪಾತ್ರನ ಆದಷ್ಟು ಸೈಕಾಲಜಿಕಲ್ ಗಿಲ್ಟ್ ಒಳಗೆ ತಳ್ಳೋದಕ್ಕೆ ನೋಡಿದ್ದಾರೆ. ಅಲ್ಲಿ ಒಳ್ಳೆ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಇತ್ತು. ಬಟ್ ಇಂಡಿವಿಜುವಲ್ ಆಗಿ ಹೇಳ್ಬೇಕು ಅಂದ್ರೆ ಆತ ಹೆವಿ ಇಂಟೆಲಿಜೆಂಟ್, ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ವ್ಯಕ್ತಿ. ಲೀಡರ್ ಆರ್ಕ್ ಅಲ್ಲಿ ತುಂಬಾ ಒಳ್ಳೆ ಎಲಿಮೆಂಟ್ಸ್ ಗಳನ್ನ ಸೇರಿಸಿದ್ದಾರೆ. ಸೊ ಅದು ಆ ಕ್ಯಾರೆಕ್ಟರ್ ನ ಸಖತ್ತಾಗಿ ಪುಷ್ ಮಾಡಿದೆ. ಆನ್ ಸ್ಕ್ರೀನ್ ಹೆವಿ ಡಾಮಿನೇಷನ್ ಅಂತಾನೆ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಪರ್ಫಾರ್ಮೆನ್ಸ್ ಅಂತ ತಗೊಂಡ್ರೆ ಮ್ಯಾಟ್ ಡೇಮನ್ ಅವರು ಲಿಟರಲಿ ಒನ್ ಮ್ಯಾನ್ ಆರ್ಮಿ ತರ ತಿಂದು ಬಿಸಾಕಿದ್ದಾರೆ. ಪ್ರತಿ ಸೀಕ್ವೆನ್ಸ್ ಅಲ್ಲೂ ಆಡಿಸಿ, ಪ್ರತಿ ಫೈಟ್ ಅಲ್ಲೂ ಆಡಿಸಿ. ಇವನ್ ಸೆಕೆಂಡ್ ಆಕ್ಟ್ ಮಿಡಲ್ ಅಲ್ಲಿ ಆತ ಫಿಸಿಕಲಿ ಆ ಜಾಗದಲ್ಲಿ ಇಲ್ಲ ಅಂತ ಅಂದ್ರೂ ಬರೀ ಆ ಹೆಸರಿಂದಾನೆ, ತನ್ನ ಪ್ರೆಸೆನ್ಸ್ ಇಂದಾನೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಸೆಕೆಂಡ್ ಹಾಫ್ ಸ್ಟೋರಿ ಟೆಲಿಂಗ್ ಅಂದ್ರೆ ಆಲ್ಮೋಸ್ಟ್ ಸಿನಿಮಾ ಸ್ಟಾರ್ಟಿಂಗ್ ಒಂದು 40-50 ನಿಮಿಷ ಆದ್ಮೇಲೆ ಬೆಟರ್ ಆಗುತ್ತೆ. ಆಕ್ಚುಯಲ್ ಸ್ಕ್ರೀನ್ ಪ್ಲೇ ಕೂಡ ಅಲ್ಲಿಂದನೇ ಒಂದು ಮಟ್ಟಿಗೆ ಕನೆಕ್ಟ್ ಆಗ್ತಾ ಹೋಯ್ತು ನನಗೆ. ಅಲ್ಲಿ ಒಳ್ಳೆ ಸ್ಟೋರಿ ಇದೆ, ವೆಂಜನ್ಸ್ ಇದೆ. ಪರ್ಟಿಕ್ಯುಲರ್ಲಿ ಈಗ ಏನೇನು ತೊಂದರೆಗಳಾಗಿವೆ ಅದಕ್ಕೆ ಹಂತ ಹಂತವಾಗಿ ಸೊಲ್ಯೂಷನ್ ಗಳನ್ನ ತರ್ತಾ ಹೋಗ್ತಾರೆ. ಸೊ ಆ ಪ್ರೊಸೆಸ್ ಅಲ್ಲಿ ಫ್ಲೋ ಅನ್ನೋದು ಮಿಸ್ ಆಗಲ್ಲ ಅಂಡ್ ಹಾಗಾಗಿನೇ ಸಿನಿಮಾ ನಮ್ಮನ್ನ ಕ್ಯಾರಿ ಮಾಡುತ್ತೆ. ಇದ್ರ ಹೊರತಾಗಿ ಟ್ರಾಯ್ ಸಿಟಿಯಲ್ಲಿ ನಡೆದಂತ ಯುದ್ಧದ ಭಯಾನಕ ಅನುಭವ, ಅದನ್ನ ಕ್ಯಾರೆಕ್ಟರ್ ರೀಕಾಲ್ ಮಾಡೋ ರೀತಿ, ಪದೇ ಪದೇ ಬಂದು ಕಾಡುವಂತ ಟ್ರಾಮಾ, ಆ ಲೇಯರ್ ಚೆನ್ನಾಗಿತ್ತು. ಒಳ್ಳೆ ಪೊಟೆನ್ಶಿಯಲ್ ಕೂಡ ಇತ್ತು ಅದಕ್ಕೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬ ಆಕ್ಟರ್ ಕೂಡ ತಮ್ಮ ತಮ್ಮ ಪಾತ್ರಗಳನ್ನ ಚೆನ್ನಾಗೇನೆ ನಿಭಾಯಿಸಿದ್ದಾರೆ. ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಇದರ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀನಿ. ಅದರಲ್ಲೂ ಮೊದಲ 40-50 ನಿಮಿಷ ಇದೆಯಲ್ಲ, ಸಿನಿಮಾ ಒಂಥರ ಬ್ರೋಕನ್ ಅಥವಾ ಫ್ರಾಕ್ಚರ್ಡ್ ಸೆಗ್ಮೆಂಟ್ ಆಫ್ ಇವೆಂಟ್ಸ್ ರೀತಿ ಹೋಗ್ತಾ ಇರುತ್ತೆ. ಅಂದ್ರೆ ಸೀಕ್ವೆನ್ಸ್ ಗಳು ಒಂದು ಲೈನ್ ಅಲ್ಲಿ ಫ್ಲೋ ಆಗಲ್ಲ, ಇನ್ಕನ್ಸಿಸ್ಟೆಂಟ್ ಆಗಿದೆ. ತುಂಬಾ ಕಡೆ ಡಿಸ್ಕನೆಕ್ಟ್ ಆಗ್ತಾ ಇರ್ತೀವಿ. ಸಿಕ್ಕಾಪಟ್ಟೆ ಹಾರ್ಡ್ ಕಟ್ಸ್ ಗಳನ್ನ ಹಾಕಿದ್ದಾರೆ. ಇದ್ ಯಾವ್ದ್ ಗುರು ಬ್ಲಂಟೆಡ್ ಸ್ಕ್ರೀನ್ ಪ್ಲೇ ಅಂತಾನು ಅನ್ಸುತ್ತೆ. ಮೈನ್ಲಿ ಐಮ್ಯಾಕ್ಸ್ ಕ್ಯಾಮ್ರಾ ಅಲ್ವಾ, ಒಂದು ಶಾಟ್ ಅಲ್ಲಿ ಕೇವಲ 3 ನಿಮಿಷ ಕೆಪಾಸಿಟಿ ಶೂಟ್ ಮಾಡಬಹುದು ಅಷ್ಟೇ. ಸೊ ಅದರಿಂದಾನೇ ಸಿನಿಮಾ ಈ ತರ ಆಯ್ತಾ, ಅಥವಾ ಆಡಿಸಿ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಮಾಡೋದಕ್ಕೆ ಹೋಗಿ ಇಷ್ಟೆಲ್ಲ ರ್ಯಾಂಡಮ್ ಕಟ್ಸ್ ಹಾಕಿದ್ರ ಗೊತ್ತಿಲ್ಲ. ಬಟ್ ಅದು ಅಷ್ಟು ಒಳ್ಳೆ ಅನುಭವವನ್ನ ಕೊಡ್ಲಿಲ್ಲ. ಇನ್ನು ಆಕ್ಷನ್ ಎಪಿಸೋಡ್ ಕಡೆ ಬಂದ್ರೆ, ಕೊರಿಯೋಗ್ರಫಿ ಮತ್ತೆ ಎಡಿಟಿಂಗ್ ಎರಡೂನು ಕಲಸ್ ಹೋಗಿದೆ. ಲೈಕ್ ನೋಲಾನ್ ಅವರ ಸಿನಿಮಾ ಆಕ್ಷನ್ ಅಲ್ಲಿ ಈಗಲೂ ಅಷ್ಟು ಪರ್ಫೆಕ್ಷನ್ ಬರ್ತಾ ಇಲ್ಲ. ಇಷ್ಟೊಂದೆಲ್ಲ ಕ್ಲಮ್ಸಿ ಆಗಿ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಯಾವ ಆಕ್ಷನ್ ಎಪಿಸೋಡ್ ಕೂಡ ಅನ್ಕೊಂಡ ಹಾಗೆ ಇಂಪ್ರೆಸ್ ಮಾಡ್ಲಿಲ್ಲ. ಆಲ್ಸೋ ಇಲ್ಲಿನ ಪಾತ್ರಗಳು ಟೆಲಿಮ್ಯಾಕಸ್, ಪೆನೆಲೋಪೆ ಇನ್ನೂ ಸುಮಾರಿವೆ. ಬಟ್ ಯಾರಿಗೂ ಒಳ್ಳೆ ಡೆಪ್ತ್ ಅಂತ ಕೊಟ್ಟಿಲ್ಲ. ಕ್ಯಾರೆಕ್ಟರ್ ರೈಟಿಂಗ್ ಅಲ್ಲಿ ಲೇಯರ್ ಅಂತ ಇಟ್ಟಿಲ್ಲ. ಇನ್ಫ್ಯಾಕ್ಟ್ ಆ ಲೆಕ್ಕದಲ್ಲಿ ಬರ್ದಿರೋ ಪ್ರತಿಯೊಂದು ಸಂದರ್ಭನೂ ಸೂಪರ್ಫಿಷಿಯಲ್ ಆಗೇ ಇದೆ. ಅಂತದೇನು ಇಂಟ್ರೆಸ್ಟಿಂಗ್ ಆಗಿರೋ ಲೇಯರ್ ಗಳೇ ಇರ್ಲಿಲ್ಲ. ಇನ್ನು ಅತಿ ಮುಖ್ಯವಾಗಿ ಓಪನ್ಹೈಮರ್ ಗೆ ಸ್ಪಿರಿಚುವಲ್ ಸೀಕ್ವೆಲ್ ಅಂತ ತೋರಿಸಿದಾರಲ್ಲ, ಆ ಎಫರ್ಟ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇಲ್ಲಿ ಒಡಿಸಿಯಸ್ ಯಾರು, ಅವನು ಹಿಂದೆ ಏನಾಗಿದ್ದ, ಯಾವ ತರದ ವ್ಯಕ್ತಿ, ಅದ್ರ ಬಗ್ಗೆ ಏನು ಹೇಳ್ದೇನೆ ಕೇವಲ ಯುದ್ಧದ ನಂತರ ಏನೇನಾಯ್ತು ಅದನ್ನ ನರೇಟ್ ಮಾಡ್ತಾ ಹೋಗಿದ್ದಾರೆ. ಸೊ ಅದರಿಂದ ಈ ಟ್ರಾಯ್ ಸಿಟಿ ಘಟನೆಗೂ ಆತನ ಪಶ್ಚಾತ್ತಾಪಕ್ಕೂ ನಮಗೂ ಯಾವುದೇ ತರ ಕನೆಕ್ಷನ್ ಫೀಲ್ ಆಗಲ್ಲ. ಇನ್ಫ್ಯಾಕ್ಟ್ ಓಪನ್ಹೈಮರ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಪ್ರೊಸೆಸ್ ಅಂಡ್ ಥರ್ಡ್ ಆಕ್ಟ್ ಅಂತ ಏನೇನು ತರ್ತಾರೆ ಎಲ್ಲದೂ ಇಂಟರ್ ಕನೆಕ್ಟೆಡ್ ಅಂಡ್ ಹೆವಿ ಡೆಪ್ತ್ ಅಲ್ಲಿ ಬರ್ದು ಲೇಯರ್ಸ್ ಇಟ್ಟಿದ್ದಾರೆ. ಹಾಗೆ ಕೊನೆಗೆ ಅಲ್ಲಿ ಅವ್ರಿಗೊಂದು ರಿಯಲೈಸೇಷನ್ ಅಂತ ಆಗತ್ತೆ. ಬಟ್ ಇಲ್ಲಿ ಆ ರಿಯಲೈಸೇಷನ್ ಕಾಣಲ್ಲ. ಅವನಿಗಿರೋ ರಿಗ್ರೆಟ್ ಅದು ಕೂಡ ಸರಿಯಾಗಿ ಸ್ಟೇಜ್ ಆಗಿಲ್ಲ. ಆಲ್ಸೋ ಆ ಶೇಕಿ ಕ್ಯಾಮ್ರಾ ಮೋಷನ್ ಎಫೆಕ್ಟ್ ಏನ್ ಯೂಸ್ ಮಾಡಿದ್ದಾರೆ ಅದು ಪಾಸಿಟಿವ್ ಹೌದು, ನೆಗೆಟಿವ್ ಹೌದು. ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾರ್ಮಲ್ ಆಗಿ ನೋಲನ್ ಅವರ ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂದು ಕ್ಯಾರೆಕ್ಟರ್ ತರ ಬಿಹೇವ್ ಮಾಡ್ತಾ ಇರುತ್ತೆ. ಅಂದ್ರೆ ಇಟ್ ಲಿಟ್ರಲಿ ಡ್ರೈವ್ಸ್ ದ ಸಿನಿಮಾ. ಆದ್ರೆ ಒಡಿಸಿನಲ್ಲಿ ಮ್ಯೂಸಿಕ್ ಕಂಪ್ಲೀಟ್ಲಿ ನೋಟಿಸೇ ಆಗಲ್ಲ. ಅಂದ್ರೆ ಅದು ಒಂದ್ ಕಡೆ ಚೆನ್ನಾಗಿದೆ ಅಂತಾನೂ ಅಲ್ಲ, ಈ ಕಡೆ ಚೆನ್ನಾಗಿಲ್ಲ ಅಂತಾನೂ ಅಲ್ಲ. ಸೊ ಅದೊಂಥರ ಲೆಟ್ ಡೌನ್ ಆಗಿದೆ ಸಿನಿಮಾದಲ್ಲಿ, ದೊಡ್ಡ ಹೊಡ್ತಾನೆ.
ಟೋಟಲ್ ಆಗಿ ಇಟ್ಸ್ ಅನ್ ಅಬೌವ್ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಕಾನ್ಸೆಪ್ಟ್ ಚೆನ್ನಾಗಿದೆ, ಕಥೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ, ಆಡಿಸಿಯಸ್ ಪಾತ್ರನ ಟ್ರೀಟ್ ಮಾಡಿರೋ ರೀತಿ ಇಷ್ಟ ಆಗತ್ತೆ. ಹಾಗೆ ಇವೆಂಟ್ ಫುಲ್ ಆಗಿ ಇಟ್ಟಿರೋ ಚಾಲೆಂಜಸ್ ಅದನ್ನ ಸಖತ್ತಾಗಿ ಬರ್ದಿದ್ದಾರೆ, ವೆರೈಟಿ ಇದೆ. ಆದ್ರೆ ಸಿನಿಮಾ ತನ್ನ ಉದ್ದೇಶನ ಡೆಲಿವರ್ ಮಾಡೋದ್ರಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ. ಒಂದಷ್ಟು ಕಡೆ ಕನೆಕ್ಷನ್ ಅನ್ನೋದೇ ಫೀಲ್ ಆಗಲ್ಲ. ಸೊ ನೀವು ಇದನ್ನ ಆಡಿಸಿ ಲೆಕ್ಕದಲ್ಲಿ ಅದೇ ಅರ್ಥದಲ್ಲಿ ನೋಡ್ತೀರಾ ಅಂದ್ರೆ ಅಡ್ವೆಂಚರಸ್ ಅಂತೂ ಇದೆ, ಖಂಡಿತ ಹೋಗಿ ನೋಡಿ, ನಿಮಗಿದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ನೋಲನ್ ಅವರ ಸಿನಿಮಾ ಸ್ಪಿರಿಚುವಲ್ ಸೀಕ್ವೆಲ್ ಆ ಥರದ ಎಕ್ಸ್ಪೆಕ್ಟೇಷನ್ ಜೊತೆಗೆ ಹೋಗ್ತೀರಾ ಅಂದ್ರೆ ಆಲ್ರೆಡಿ ಎಲ್ಲ ಹೇಳಿದೀನಿ. ಸೊ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಳ್ಳಿ ಅಂಡ್ ಉಳಿದಿದ್ದು ನಿಮ್ ಇಷ್ಟ ಅಂತ ಹೇಳ್ತಾ ನಾನು ಹೊರಡ್ತಾ ಇದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಮತ್ತೆ ಸಿಗೋಣ.